ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮೋರೆ 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 ಓ ಪದನ ಅಮ್ಮೋರು ಆಗ್ಲೇ ಸ್ಕೂಲ್ ಹತ್ರ ಹೋದ್ರು. ಆಗ್ಲೇ ಹೊರಟ್ಬಿಟ್ರ? ನಾನು ಅನ್ಕೊಂಡೆ ಇಷ್ಟೊತ್ತಿಗೆ ಹೊರಟ್ಬಿಟ್ಟಿರ್ತಾರೆ ಅಂತ. ಅವ್ರದ್ದು ಟೈಮ್ ಅಂದ್ರೆ ಟೈಮು. ನೀವ್ ಯಾಕೆ ಲೇಟು? ಬಸ್ ಸಿಕ್ಕಿಲ್ವಾ? ಇಲ್ಲಪ್ಪ, ಮನೇಲಿ ಎಲ್ರೂ ಸಂಭಾಳಿಸಿ ಸುಳ್ಳು ಹೇಳಿ ಬರ್ಬೇಕಲ್ವಾ, ಯಾರಿಗೂ ನಾನು ಇಲ್ಲಿ ಬರೋ ವಿಷಯ ಗೊತ್ತಾಗ್ಬಾರ್ದಲ್ವಾ, ಅದಕ್ಕೆ ಲೇಟ್ ಆಯ್ತು. ಸರಿ ಸರಿ, ನಾನು ಸ್ಕೂಲ್ ಹತ್ರನೇ ಹೋಗಿ ಅಮ್ಮೋರ ಹತ್ರ ಮಾತಾಡ್ತೀನಿ. ಸ್ಕೂಲ್ ಹತ್ರ ಹೋಗ್ತಾ ಇದ್ದೀರಾ? ಯಾಕೆ ಪದನ? ಅಮ್ಮೋರು ಇಲ್ಲೇ ಬರ್ತಾರೆ, ಇಲ್ಲೇ ಕುತ್ಕೊಂಡ್ ಮಾತಾಡಿದ್ರಂತೆ. ಈಗ ಅಡ್ಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ. ಇಲ್ಲ ಕಣೋ, ನಾನು ಈಗಲೇ ಅಮ್ಮೋರನ್ನ ನೋಡಿ ಮಾತಾಡಿಸ್ಬೇಕು. ನಾನು ಸ್ಕೂಲ್ ಹತ್ರನೇ ಹೋಗ್ತೀನಿ. ಇದನ್ನೆಲ್ಲ ಒಳಗಿಡುವ. ಸರಿ ಪದನ. ಪದನ ಅಮ್ಮೋರ ಹತ್ರ ಮಾತಾಡಕ್ ಸ್ಕೂಲ್ ಹತ್ರನೇ ಹೋಗ್ತಿದ್ದಾರಂದ್ರೆ ಏನಾದ್ರೂ ಮುಖ್ಯವಾದ ವಿಚಾರ ಇರ್ಬೋದಾ? ಏನಿರ್ಬೋದು? ಶ್ರಾವಣಿ ಅಮ್ಮೋರ ಬಗ್ಗೆ ಮಾತಾಡೋದಿರ್ಬೋದಾ? ಆಮೇಲೆ ಆ ಪುಣ್ಯಕೋಟಿ ಹಸು ಹುಲಿಗೆ ಮಾತು ಕೊಟ್ಟು ತನ್ನ ಕರು ಹತ್ರ ಬರತ್ತೆ. ಕರು ಹತ್ರ ಬಂದು ಹೇಳತ್ತೆ, ತಬ್ಬಲಿಯು ನೀನಾದೆ ಮಗನೇ, ಹೆಬ್ಬುಲಿಯ ಬಾಯಲ್ಲಿ ಹೋಗುವೆನು, ಇಬ್ಬರ ಋಣ ತೀರಿತೆಂದು ತಬ್ಬಿಕೊಂಡಿತು ಕಂದನ. ಕೊಟ್ಟು ಮಾತನ್ನ ಉಳಿಸ್ಕೊಳ್ಬೇಕು ಅಂತ ತನ್ನ ಕರುನ ಬಿಟ್ಟು ಆ ಪುಣ್ಯಕೋಟಿ ಹಸು ಹುಲಿ ಹತ್ರ ಹೋಗೋದಿಕ್ಕೆ ನಿರ್ಧಾರ ಮಾಡತ್ತೆ. ಆಗ ಕರು ಹೇಳತ್ತೆ, ಅಮ್ಮ ನನ್ನನ್ನ ತಬ್ಲಿ ಮಾಡಬೇಡ, ನನ್ನನ್ನ ಬಿಟ್ಟು ಹೋಗ್ಬೇಡ ಅಂತ ಅಳತ್ತೆ. ಆದ್ರೆ ಆ ಪುಣ್ಯಕೋಟಿ ಹಸು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಲ್ವಾ. ಆಗ ಅದು ಕರುನ ಕರ್ಕೊಂಡು ಹೋಗಿ ಬೇರೆ ಹಸುಗಳ ಮುಂದೆ ನಿಲ್ಸಿ, ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ತಬ್ಬಲಿಯ ಕಂದನ ತನ್ನಂತೆ ಸಲಹಿರಿ ಅಂತ ಹೇಳತ್ತೆ. ಆ ಪುಣ್ಯಕೋಟಿ ಗೋವು ತನ್ನ ಮಾತನ್ನ ಉಳಿಸ್ಕೊಳ್ಳೋದಿಕ್ಕೆ ತನ್ನ ಕರುನ ತಬ್ಬಲಿ ಮಾಡಿ ಸತ್ಯಕ್ಕೋಸ್ಕರ ತನ್ನ ಪ್ರಾಣಾನೇ ಪಣವಾಗಿಡತ್ತೆ. ಸತ್ಯ ಅಂದ್ರೆ ದೇವ್ರಿದ್ದ ಹಾಗೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಕೊಟ್ಟ ಮಾತಿಗೆ ತಪ್ಪಿದರೆ ಮೆಚ್ಚನ ಪರಮಾತ್ಮನು. ಆ ಸತ್ಯ ಎಲ್ರನ್ನೂ ಕಾಪಾಡತ್ತೆ. ಅದೇ ಸತ್ಯ ಪುಣ್ಯಕೋಟಿ ಕಥೆನಲ್ಲಿ ತಾಯಿ ಮತ್ತೆ ಕರುನ ಒಂದ್ ಮಾಡತ್ತೆ. ತಾಯಿ ಪುಣ್ಯಕೋಟಿಗೂ ನಿಮಗೂ ಯಾವ ವ್ಯತ್ಯಾಸನೂ ಇಲ್ಲ ಅಮ್ಮೋರೆ. ಸತ್ಯನ ಉಳ್ಸೋಕ್ಕೋಸ್ಕರ ನೀವು ನಿಮ್ಮ ಕಂದಮ್ಮನ್ನ ತಬ್ಲಿ ಮಾಡಿ ವಿಧಿ ಅನ್ನೋ ಹುಲಿ ಬಾಯಿಗೆ ಆಹಾರ ಆಗೋಕೆ ಇಲ್ಲಿಗೆ ಬಂದ್ರಿ. ಆದರೆ ಸತ್ಯ ಒಂದಲ್ಲ ಒಂದಿನ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ತಾಯಿ ಕರು ಒಂದಾಗಲೇಬೇಕು. ನೀವು ಶ್ರಾವಣಿ ಅಮ್ಮರು ಒಂದಾಗಲೇಬೇಕು. ಆ ಸತ್ಯ ದೇವತೆ ಪ್ರಪಂಚದ ಕಣ್ತೆರೆಸಿ ನಿಮ್ಮಿಬ್ಬರನ್ನ ಒಂದು ಮಾಡೇ ಮಾಡ್ತಾಳೆ. ಈ ಕಥೆಯಿಂದ ನೀವೆಲ್ಲ ಏನ್ ತಿಳ್ಕೊಂಡ್ರಿ ಇವತ್ತು? ಎಂಥದ್ದೇ ಸಂದರ್ಭ ಬರ್ಲಿ, ನಾವ್ ಯಾರಿಗಾದ್ರೂ ಯಾವ್ದಾದ್ರೂ ಮಾತಂತ ಕೊಟ್ಟಿದ್ರೆ, ಹೀಗ್ ಮಾಡ್ತೀವಿ ಅಂತ ನಾವ್ ಹೇಳಿದ್ರೆ ನಾವು ಅದೇ ರೀತಿ ನಡ್ಕೊಳ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ ಎಲ್ರಿಗೂ? ಈಗ ಇದನ್ನ ನೀವು ಬರೀ ಕಥೆಯಾಗಿ ಕೇಳಿದ್ರೆ ಮಾತ್ರ ಸಾಲದು. ಇದನ್ನ ನೀವು ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡು ಅದೇ ರೀತಿ ನಡಿಬೇಕು. ನಾಳೆ ಇದನ್ನ ನೀವು ಬರ್ಕೊಂಡ್ ಬನ್ನಿ. ಹಾಗೆ ಕತೆ ಆದ್ಮೇಲೆ ಕೆಳಗಡೆ ನೀತಿ ಅದನ್ನು ಕೂಡ ಬರ್ಕೊಂಡ್ ಬರ್ಬೇಕು. ಅರ್ಥ ಆಯ್ತಲ್ಲ? ಸರಿ ಮಕ್ಳ, ನೀವೆಲ್ರೂ ಈಗ ಅಲ್ಲಿ ಹೋಗಿ ಆಡ್ತಾ ಇರಿ, ನಾನು ಅಲ್ಲೇ ಬರ್ತೀನಿ. ಏನ್ ಪದ್ದು, ನೀನ್ ಯಾಕೆ ಇಲ್ಲಿಗೆ ಬರೋದಕ್ ಹೋದೆ? ಮನೇಲೇ ಇದ್ದಿದ್ರೆ ನಾನೇ ಬರ್ತಿದ್ನಲ್ಲ. ಪರವಾಗಿಲ್ಲ ಅಮ್ಮೋರೆ, ನೀವು ಸಾಲಿಗ್ರಾಮದ ದೊಡ್ಡ ಮನೆ ಒಡತಿ ಅಂಥದ್ರಲ್ಲಿ ಮರದ ಕೆಳಗೆ ನಿಂತು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದೀನಿ ಅಂದರೆ ಏನ್ ಮಾಡೋದಕ್ಕಾಗತ್ತೆ ಪದ್ದು? ನನ್ನ ಮಗಳ ಜೊತೆ ಇರೋ ಭಾಗ್ಯ ಅಂತೂ ನನಗ್ ಸಿಗ್ತಾ ಇಲ್ಲ. ನಾನು ಆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಅಲ್ಲಿವರೆಗೂ ಮನಸ್ಸಲ್ಲಿರೋ ನೋವನ್ನ ಮರೆಯೋದಕ್ಕೆ ನನ್ನ ಕಡೆಯಿಂದ ಇದೊಂದು ಪುಟ್ಟ ಅಳಿಲ್ ಸೇವೆ ಅಷ್ಟೆ. ಕಟ್ಟಡ ಬಿದ್ದೋಗೋ ಪರಿಸ್ಥಿತಿಲಿತ್ತು, ಹಾಗಾಗಿ ಮರದ ಕೆಳಗಡೆನೆ ಪಾಠ ಹೇಳ್ಕೊಡ್ತಾ ಇದ್ದೆ.
ದೇವ್ರ ಮುಂದೆ ಏನ್ ಬರ್ದಿದಾನೋ ಅದ ನಡೆಯತ್ತೆ. ಅದೆಲ್ಲ ಇರ್ಲಿ, ಏನ್ ವಿಷಯ ಬಂದಿದ್ದು? ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಅಮ್ಮ, ಪರಿಸ್ಥಿತಿ ತುಂಬ ಬಿಗಡಾಯಿಸ್ತಾ ಇದೆ. ಯಜಮಾನ್ರು ಶ್ರಾವಣಿ ಅಮ್ಮರಿಗೆ ಗಂಡು ನೋಡೋಕ್ಕೆ ಸುಬ್ಬನೇ ಕಳಿಸಿದ್ದಾರೆ. ಇದೆಲ್ಲ ಯಾಕೋ ಸರಿ ಹೋಗ್ತಿಲ್ಲ ಅಮ್ಮವ್ರೆ. ಜೀವನ ಅಂದ್ರೆ ಹಾಗೆ ಅಲ್ವಾ ಪದ್ದು? ಇದ್ದಾಗ ಒಂದ್ ಚಿಂತೆ, ಇಲ್ದೇ ಇದ್ದಾಗ ಇನ್ನೊಂದ್ ಚಿಂತೆ. ಏನ್ ಇರ್ಲಿ ಬಿಡ್ಲಿ, ನಮ್ಮ ಮನ್ಸಲ್ಲಿ ನಂಬಿಕೆ ಇರೋದಂತೂ ತುಂಬಾ ಮುಖ್ಯ. ಮನಸ್ಸಿಗೆ ಆ ನಂಬಿಕೆ ಬರೋದು ಹೃದಯದಲ್ಲಿ ಪ್ರೀತಿ ಇದ್ದಾಗ. ಸುಬ್ಬು ಮನ್ಸಲ್ಲಿ ಖಂಡಿತವಾಗ್ಲೂ ಪ್ರೀತಿ ಇದೆ. ಹೌದು ಅಮ್ಮವ್ರೆ, ಅದನ್ನ ನಾನು ಗಮನಿಸಿದ್ದೀನಿ. ಆದರೆ ಅದನ್ನ ಅವನು ಪದ್ದು, ಸುಬ್ಬು ಎಷ್ಟೇ ಆದ್ರೂ ನಿನ್ನ ಮಗ. ಅವನಿಗೆ ಪ್ರೀತಿಗಿಂತನೂ ನಿಯತ್ತು ನಿಷ್ಠೆ ದೊಡ್ಡದಾಗಿ ಕಾಣಿಸ್ತಿದೆ. ಅದಕ್ಕೆ ಪ್ರೀತಿನ ತನ್ನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ದಾನೆ. ಇನ್ನು ನನ್ನ ಮಗಳು ನನ್ನ ಹಾಗೆ ಹಠವಾದಿ. ಮಾಡೋ ಪ್ರಯತ್ನ ಎಲ್ಲ ಮಾಡಿ ಅದು ಕೈಗೆ ಸಿಗದೆ ಇದ್ದಾಗ ಹಠಕ್ಕಾದ್ರೂ ಸುಮ್ಮನೆ ಇದ್ದು ಬಿಡ್ತಾಳೆ. ಇಂಥ ಪರಿಸ್ಥಿತಿಲಿ ಇವರಿಬ್ರು ಒಂದಾಗಬೇಕು ಅಂದ್ರೆ ಯಾರಾದ್ರೂ ಒಬ್ರು ತಮ್ಮ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೋಬೇಕು. ಶ್ರಾವಣಿ ಎಲ್ಲ ರೀತಿನಲ್ಲೂ ಪ್ರಯತ್ನ ಪಟ್ಟಿದ್ದಾಳೆ. ಈಗ ಸುಬ್ಬು ಅವನ ಮನಸ್ಸಲ್ಲಿರೋ ಪ್ರೀತಿನ ಹೊರಗೆ ಹಾಕ್ಬೇಕು ಅಷ್ಟೆ. ಅದೊಂದೇ ಉಳ್ದಿರೋ ದಾರಿ. ಅದೇ ಕಷ್ಟನಮ್ಮ. ನನ್ನ ಮಗ ಅವನ ಮನಸ್ಸಲ್ಲಿ ಇರೋದನ್ನ ಯಾವುದು ಬಾಯಿ ಬಿಟ್ಟು ಹೇಳ್ಕೊಳ್ಳಲ್ಲ. ಹೇಳ್ಕೊಳ್ಳೋ ಹಾಗೆ ನಾವು ಮಾಡಬೇಕು ಪದ್ದು. ಸುಬ್ಬುನ ನನ್ನ ಅಳಿಯ ಅಂತ ನಾನು ಯಾವತ್ತೂ ಒಪ್ಕೊಂಡಾಗಿದೆ. ಈಗ ಅವನು ಶ್ರಾವಣಿನ ಮೆಚ್ಕೋಬೇಕು. ಅವಳ ಮೇಲೆ ಅವನಿಗಿರೋ ಪ್ರೀತಿನ ಅವನು ಹೇಳ್ಕೋಬೇಕು. ಹಾಗೆ ಮಾಡಬೇಕು ಅಂದ್ರೆ ನಾವೊಂದು ಪುಟ್ಟ ಕೆಲಸ ಮಾಡಬೇಕು. ಹೇಳಿ ಅಮ್ಮವ್ರೆ, ಅದೇನಿದ್ರು ನಾನು ಮಾಡ್ತೀನಿ. ಹಾಗಾದ್ರೆ ನೀನು ಈ ಕೆಲಸನ ನೀನ್ ಮಾಡ್ತೀಯಲ್ವಾ? ಆಹಾ, ಎಂಥ ವಿಷಯ ಹೇಳಿದ್ರಮ್ಮ. ನಾಳೆನೇ ಈ ಕೆಲಸ ಮಾಡ್ತೀನಿ. ಹಾಗೇನೆ ನೀವು ನನ್ನ ಮಗನ ಅಳಿಯ ಅಂತ ಕರೆದ್ರಲ್ಲ, ತುಂಬ ಖುಷಿ ಆಯ್ತಮ್ಮ, ತುಂಬಾನೇ ಖುಷಿ ಆಯ್ತು. ಪದ್ದು, ನಾನು ನಿನ್ನ ಬರೀ ಪದ್ದು ಅಂತ ಕರಿತಾ ಇರ್ಲಿಲ್ಲ. ಏನಂತ ಕರಿತಿದ್ದೆ ಹೇಳು? ಆಗಾಗ ಪದ್ದಣ್ಣ ಅಂತನೂ ಕರಿತೀರಾ? ಹೌದು ತಾನೆ. ನೀನ್ ನನ್ನ ಅಣ್ಣ ಅಂದಮೇಲೆ ಅಣ್ಣನ ಮಗನಿಗೆ ನನ್ನ ಮಗಳನ್ನ ಕೊಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆ ಲೆಕ್ಕ ನೋಡಿದ್ರೆ ಸುಬ್ಬು ನನ್ನ ಅಳಿಯನೇ ಆಗ್ಬೇಕು ಅಲ್ವಾ?